ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ ಇದೀಗ ನಮ್ಮ RCB ರಿಲೇಟೆಡ್ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 1 ಏನಂತಂದ್ರೆ ರೂಮರ್ಸ್ ಮತ್ತು ಸೋರ್ಸಸ್ ಗಳಿಂದ ಬಂದ ಮಾಹಿತಿ ಮತ್ತು ಕನ್ಫರ್ಮ್ ಅಲ್ಲ ಅಂತಾನೆ ಹೇಳ್ಬೋದು. ನಮ್ಮ RCB ರಿಲೇಟೆಡ್ ಏನ್ ಅಪ್ಡೇಟ್ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಬಾರಿ ನಮ್ಮ RCB ತಂಡ ಮೆಗಾ ಆಕ್ಷನ್ ಅಲ್ಲಿ ಬಂದ್ಬಿಟ್ಟು ಲುಂಗಿ ನಂಗಿಡಿ ಅವರನ್ನ ಫಾಸ್ಟ್ ಬೌಲರ್ನಾದ್ರೆ ಪರ್ಚೇಸ್ ಆದ್ರೆ ಮಾಡಿತ್ತು. ಆದ್ರೆ ಲುಂಗಿ ನಂಗಿಡಿ ಅವರಿಗೆ ಇಂಜುರಿ ಆದ ಕಾರಣದಿಂದಾಗಿ IPL ಇಂದ ರೂಲ್ಡ್ ಔಟ್ ಆಗೋ ಸಾಧ್ಯತೆ ಇದೆ ಅಂತೆ. ಆ ಕಾರಣದಿಂದಾಗಿ ಲುಂಗಿ ನಂಗಿಡಿ ಅವರ ಜಾಗಕ್ಕೆ ರೀಪ್ಲೇಸ್ ಆಗಿ ಸೌತ್ ಆಫ್ರಿಕಾದ ಡೆವೆಲ್ ಬ್ರಾವೆಲ್ಸ್ ಅವರನ್ನ ನಮ್ಮ RCB ತಂಡ ರೀಪ್ಲೇಸ್ಮೆಂಟ್ ಆಗಿ ತಗೊಳಕಾದ್ರೆ ನಿರ್ಧಾರ ಆದ್ರೆ ಮಾಡಿದೆ ಅಂತೆ. ಆದ್ರೆ ಇದು ಕನ್ಫರ್ಮ್ ಮಾಹಿತಿ ಅಲ್ಲ, ಕೆಲವು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬಂದಿರೋ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ರೂಲ್ಡ್ ಔಟ್ ಯಾವ್ದಾದ್ರು ಪ್ಲೇಯರ್ ಏನಾದ್ರು ಈ IPL ಗೆ ರೂಲ್ಡ್ ಔಟ್ ಆದ್ರೆ ರೀಪ್ಲೇಸ್ ಆಗಿ ನಮ್ಮ RCB ತಂಡಕ್ಕೂ ಬಂದದ್ದು ಕೂಡ ಉದಾಹರಣೆ ಇದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಬಾರಿ ನಮ್ಮ RCB ತಂಡ ಏನಾದ್ರು ಅಂದ್ರೆ ಇವ್ರು ಲುಂಗಿ ನಂಗಿಡಿ ಏನಾದ್ರು ಈ ಬಾರಿ IPL ಗೆ ರೂಲ್ಡ್ ಔಟ್ ಆದ್ರೆ ಡೆವೆಲ್ ಬ್ರಾವೆಲ್ಸ್ ಅವರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಳ್ಳೋದು ಚಾನ್ಸಸ್ ಆದ್ರೆ ಇದೆ ಅಂತೆ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ಫಾರ್ಮ್ ಏನು ತೋರಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ 3ನೇ ಟೆಸ್ಟ್ ಪಂದ್ಯ ಬಂದ್ಬಿಟ್ಟು ಅಂದ್ರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ನ 3ನೇ ಪಂದ್ಯ ಬಂದ್ಬಿಟ್ಟು ಸಿಡ್ನಿಯಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಅದಕ್ಕಾಗಿ ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಸಚಿನ್ ಅವರ ರೋಲ್ ಮಾಡಲ್ ವಿರಾಟ್ ಕೊಹ್ಲಿ. ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರು ಸಚಿನ್ ಅವರು 241 ಸಿಡ್ನಿಯಲ್ಲಿ 241 ರನ್ ಆದ್ರೆ ಹೊಡಿತಾರೆ. ಸಚಿನ್ ಅವರು ಈ ಸ್ಕೋರ್ ಗಳಿಸಲು ಆಫ್ ಸೈಡ್ ಕೂಡ ಆಡಿಲ್ಲ, ಕವರ್ ಡ್ರೈವ್ ಕೂಡ ಆಡಿಲ್ಲ. ಆದ್ರೆ 241 ರನ್ ಸಿಡ್ನಿಯಲ್ಲಿ ಆದ್ರೆ ಹೊಡಿತಾರೆ. ಯಾವ ತರ ಆಟ ಆಡಿದ್ರು ಅದನ್ನ ಇವರು ವಿರಾಟ್ ಕೊಹ್ಲಿ ಅವರು ಒಂದ್ಸಾರಿ ಗಮನದಲ್ಲಿ ಇಟ್ಟುಕೊಂಡು ಆ ತರ ಆಡಿದ್ರೆ ಚೆನ್ನಾಗಿರುತ್ತೆ ಮತ್ತು ವಿರಾಟ್ ಕೊಹ್ಲಿ ಅವರು ಪಕ್ಕ ಕಂಬ್ಯಾಕ್ ಮಾಡ್ತಾರೆ ಸಿಡ್ನಿಯಲ್ಲಿ ಅಂತ ಇವರು ಸುನಿಲ್ ಗವಾಸ್ಕರ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 2 ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ನಮ್ಮ RCB ರಿಲೇಟೆಡ್ ರಜತ್ ಪಡಿದಾರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮುಸ್ತಕ್ ಸಯ್ಯದ್ ಅಲಿ ಟ್ರೋಫಿ ಮುಗಿದ ಮೇಲೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಇವರು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಏನ್ ಕೇಳ್ತಾರೆ ಅಂದ್ರೆ RCB ಗೆ ಏನಾದ್ರು ಕ್ಯಾಪ್ಟನ್ ಆಗಲು ಅವಕಾಶ ಸಿಕ್ಕರೆ ಮಾಡ್ತೀರಾ ಅಂತ ಕೇಳಿದಾಗ ಹೌದು, RCB ಒಂದು ದೊಡ್ಡ ಫ್ರಾಂಚೈಸಿ, ಆ ಕಾರಣದಿಂದಾಗಿ ಏನಾದ್ರು ಚಾನ್ಸ್ ಸಿಕ್ಕರೆ ಅಲ್ಲಿ ಇರುತ್ತೇನೆ ನಾನು ಅಂತಂದು ರಜತ್ ಪಟಿದಾರ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಬಾರಿ ನಮ್ಮ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಏನಾದ್ರು ಕ್ಯಾಪ್ಟನ್ಸಿ ಆಗ್ಲಿಲ್ಲ ಅಂತಂದ್ರೆ ಪಕ್ಕ ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತು ಕ್ಯಾಪ್ಟನ್ ಆಗಿ ಟೀಮ್ ನ ಯಾವ ತರ ಲೀಡ್ ಮಾಡ್ಬೇಕು ಅದೇ ತರ ಲೀಡ್ ಮಾಡಿ ಫೈನಲ್ಗೂ ಕೂಡ ಕರ್ಕೊಂಡ್ ಬಂದಿದ್ರು ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ರಜತ್ ಪಟಿದಾರ್ ಅವರು ನಮ್ಮ RCB ತಂಡಕ್ಕೆ ಕ್ಯಾಪ್ಟನ್ ಆಗೋ ಎಲ್ಲ ಕೆಪಬಿಲಿಟಿ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಯಾರಾದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು 4ನೇ ಅಪ್ಡೇಟ್ ಬಂದ್ಬಿಟ್ಟು ಸ್ಟೀವನ್ ಸ್ಮಿತ್ ಅವರು ಆಕಾಶ್ ದೀಪ್ ಅವರಿಗೆ ಒಂದು ಸ್ಟೇಟ್ಮೆಂಟ್, ಆಕಾಶ್ ದೀಪ್ ಅವರ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಆಕಾಶ್ ದೀಪ್ ಅವರು ಮೊದಲನೇ ಸ್ಪೆಲ್ ಅಂದ್ರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ನ 2ನೇ ಪಂದ್ಯದಲ್ಲಿ ಮೊದಲನೇ ಸ್ಪೆಲ್ ಅಲ್ಲಿ ಬಾಲ್ ಮಾಡಿದಾಗ ಆಕಾಶ್ ದೀಪ್ ಅವರಿಗೆ ಆಡಲು ಅಷ್ಟೊಂದು ಕಠಿಣವಾಗಿತ್ತು ಮತ್ತು ಸಖತ್ತಾಗಿ ಬೌಲ್ ಮಾಡಿದ್ರು. ಒಳ್ಳೆಯ ಮೂವ್ಮೆಂಟ್ ಮತ್ತು ಒಳ್ಳೆಯ ಬೌಲಿಂಗ್ ಹಾಕಿದ್ರು. ಅವರಲ್ಲಿ ಹೆಚ್ಚಿನ ಇನ್ನಷ್ಟು ಕೌಶಲ್ಯಗಳಿವೆ. ಆ ಕಾರಣದಿಂದಾಗಿ ಅವರಿಗೆ ಒಳ್ಳೆ ಚಾನ್ಸ್ ಕೊಟ್ರೆ ಸಖತ್ತಾಗಿ ಮುಂದೆ ಫ್ಯೂಚರ್ ಇಂಡಿಯನ್ ಬೌಲರ್ ಆಗೋ ಎಲ್ಲ ಲಕ್ಷಣಗಳಿವೆ ಎಂದು ಸ್ಟೀವನ್ ಸ್ಮಿತ್ ಅವರು ಆಕಾಶ್ ದೀಪ್ ಅವರ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆ 5ನೇ ಅಪ್ಡೇಟ್ ಬಂದ್ಬಿಟ್ಟು ಇದೀಗ KKR ತಂಡ ಶ್ರೇಯಸ್ ಅಯ್ಯರ್ ಅವರನ್ನ ಬಿಟ್ಟು ತಪ್ಪು ಮಾಡಿತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, 2024 IPL ಅಲ್ಲಿ ಬಂದ್ಬಿಟ್ಟು KKR ತಂಡ ಆದ್ರೆ ಟ್ರೋಫಿ ಆದ್ರೆ ಗೆದ್ದಿತ್ತು. ಇನ್ನು ಈ ಬಾರಿ ಕೂಡ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲೂ ಕೂಡ ಈ ವರ್ಷದ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಮುಂಬೈ ತಂಡ ಆದ್ರೆ ಈ ಬಾರಿ ಟ್ರೋಫಿ ಆದ್ರೆ ಗೆದ್ದಿತ್ತು ಅಂತಾನೆ ಹೇಳ್ಬೋದು. ಆ ಮುಂಬೈ ತಂಡಕ್ಕೆ ಕ್ಯಾಪ್ಟನ್ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್. ಆ ಕಾರಣದಿಂದಾಗಿ ಸ್ವಲ್ಪ ಶ್ರೇಯಸ್ ಅಯ್ಯರ್ ಅಲ್ಲಿ ಲಕ್ಕು ಕೂಡ ಇತ್ತು. ಶ್ರೇಯಸ್ ಅಯ್ಯರ್ ಅವರನ್ನ KKR ತಂಡ ಬಿಟ್ಟು ತಪ್ಪು ಮಾಡಿತ್ತಂತ ಅವರಿಗೆ ಸ್ವಲ್ಪ ಅರಿವಾಗಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ 5 ಅಪ್ಡೇಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.